ಗೈಸ್ ನನಗೆ ಒಂದು ಮೆಸೇಜ್ ಬಂದಿತ್ತು. ಸೊ ಇವ್ರ ಬಜೆಟ್ 1.3 ಲ್ಯಾಕ್ ಇದೆ ಅಂತೆ. ಅವ್ರಿಗೆ ಯಾವ್ದಾದ್ರು ಒಂದು ಒಳ್ಳೆ ಬೈಕ್ ಹೇಳ್ಬೇಕಂತೆ. ಪರ್ಪಸ್ ಬಂದು ಡೈಲಿ ಕಾಲೇಜಿಗೆ ಹೋಗ್ಬೇಕು ಮತ್ತೆ ಸ್ವಲ್ಪ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕು. ಇವರ ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ಗಾಡಿ 50 ರಿಂದ 60 ಕಿಲೋಮೀಟರ್ ಬರ್ಬೇಕಂತೆ, ಮತ್ತೆ ಸ್ಪೋರ್ಟಿ ಆಗು ಇರ್ಬೇಕಂತೆ. ಸೊ ಇವರು ಒಂದ್ ಬೈಕ್ ಕೇಳಿದ್ರು, ನಾನು ಇವರಿಗೆ 4 ಬೈಕ್ ಹೇಳ್ತೀನಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ಈ 4 ಬೈಕಿಂದ ಆರ್ಡರ್ ನಾನು ಪವರ್ ನೋಡಿ ಅರೇಂಜ್ ಮಾಡಿದ್ದೀನಿ. 4th ಪೊಸಿಷನ್ ಅಲ್ಲಿ ನಾನು ಟಿವಿಎಸ್ ರೈಡರ್ 125 ಇಟ್ಟಿದ್ದೀನಿ. ನೋಡೋದಕ್ಕೆ ಇದು ತುಂಬಾ ಸ್ಪೋರ್ಟಿ ಆಗು ಇದೆ, ಮತ್ತೆ ಮೈಲೇಜ್ ನಿಮ್ಗೆ 50 ರಿಂದ 60 ಆರಾಮಾಗಿ ಬರುತ್ತೆ. ನಿಮ್ಗೆ ಟಾಪ್ ಅಂಡ್ ಗಾಡಿನೇ ಬಂದ್ಬಿಡುತ್ತೆ ಆರಾಮಾಗಿ 1,30,000 ಪವರ್ ಬಂದು 11.2 ಇದೆ, ವಿಚ್ ಇಸ್ ಓಕೆ ಫಾರ್ ದ ಸಿಟಿ. ಥರ್ಡ್ ಬೈಕ್ ಬಂದು ಎಕ್ಸ್ಟ್ರೀಮ್ 125. ಲುಕ್ಸ್ ಮಾತ್ರ ಬೆಂಕಿ ಇದೆ ಗುರು. ಇದು ತುಂಬಾ ಅಂದ್ರೆ ತುಂಬಾ ನೆಕ್ಸ್ಟ್ ಲೆವೆಲ್ ಸ್ಪೋರ್ಟಿ ಆಗಿದೆ, ಮತ್ತೆ ನಿಮಗೆ ಮೈಲೇಜ್ ಆರಾಮಾಗಿ 50 ರಿಂದ 60 ಬರುತ್ತೆ. ನೀವು ಚಸ್ತೀನಿ ಅಂದ್ರೆ 50 ಮೇಲೆ ಬಂದೇ ಬರುತ್ತೆ. ಇದ್ರ ಪವರ್ 11.4 ಸಮಥಿಂಗ್ ಇದೆ. ಎರಡನೇ ಪೊಸಿಷನ್ ಅಲ್ಲಿ ನಾನು NS 125 ಇದ್ದೀನಿ. ನಿಮ್ಗೆಲ್ಲ ಗೊತ್ತು NS ಅಂದ್ರೆ ಎಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಅಂತ. ಅಂಡ್ ಗಾಡಿನೂ ತುಂಬಾ ಚೆನ್ನಾಗಿದೆ, ಮೈಲೇಜ್ ಆರಾಮಾಗಿ 50 ಮೇಲೆ ಬರುತ್ತೆ. ನೋಡೋದಕ್ಕೆ ಸ್ಪೋರ್ಟಿ ಇದೆ, ಬಾಂಬ್ ಆಗಿದೆ ಗುರು. ಈ ಲಿಸ್ಟ್ ಅಲ್ಲಿ ಫಸ್ಟ್ ಬೈಕ್ ನಾನು ಇಟ್ಟಿರೋದು ಯಮಹಾ FZ F5. ನೋಡೋದಕ್ಕೆ ಸ್ಪೋರ್ಟಿ ಆಗಿದೆ, ಎಲ್ಲರದ್ದು ಫಸ್ಟ್ ಚಾಯ್ಸ್ ಯಮಹಾ FZ ಆಗಿರುತ್ತೆ. ಮೈಲೇಜ್ ಆರಾಮಾಗಿ 50 ರಿಂದ 60 ಬರುತ್ತೆ. ಕಲರ್ ಕಾಂಬಿನೇಷನ್ಸ್ ನೀವು ನೋಡಿ ತಗೊಬಹುದು. ಸೊ ಗೈಸ್ ನಾನು ನಿಮಗೆ ಯಾವ್ದು ಬೈಕ್ ತೋರಿಸಿದೆ ಅವೆಲ್ಲ ಆಲ್ಮೋಸ್ಟ್ 1.3 ಲ್ಯಾಕ್ ಒಳಗೆ ಇದೆ. ಸೊ ಇನ್ನೊಂದ್ ಸ್ವಲ್ಪ ನಿಮಗೆ ದುಡ್ಡು ಉಳಿಯುತ್ತೆ. ಆ ದುಡ್ಡಲ್ಲಿ ಒಳ್ಳೆ ಗೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿ, ಒಳ್ಳೆ ಹೆಲ್ಮೆಟ್ ತಗೊಳ್ಳಿ, ಒಳ್ಳೆ ಗ್ಲೌಸ್ ತಗೊಳ್ಳಿ ಅಂಡ್ ಸೇಫ್ ಆಗಿ ಓಡಿಸಿ.